ಹೇ ಗಾಯ್ಸ್, ಫಸ್ಟ್ ಆಫ್ ಆಲ್ ನೀವು ಚಾನಲ್ಗೆ ಹೊಸದಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಒಂದು ಬೆಂಕಿ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರೋ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ ಡೇಟ್ ಫಿಕ್ಸ್ ಆಗಿದೆ ಸ್ನೇಹಿತರೆ. ಯಾವ ಒಂದು ಡೇಟ್ನಲ್ಲಿ ಆಕ್ಷನ್ ನಡೆಯುತ್ತದೆ ಮತ್ತು ಯಾವ ಪ್ಲೇಯರ್ಸ್ಗಳನ್ನು ಬೂಸ್ಟ್ ಟಾರ್ಗೆಟ್ ಮಾಡಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ತಡ ಮಾಡದೆ ಶುರು ಮಾಡೋಣಂತೆ. ಸೊ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಾವು ನೋಡುವುದಾದರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ ಡೇಟ್ ಈಗಾಗಲೇ ಆಗಸ್ಟ್ 18ನೇ ತಾರೀಕದಂದು ಫಿಕ್ಸ್ ಆಗಿದೆ. ಹೌದು ಸ್ನೇಹಿತರೆ, ಎಲ್ಲ ತಂಡಗಳು ಈಗಾಗಲೇ ತಮ್ಮ ರಿಟರ್ನ್ ಪ್ಲೇಯರ್ಸ್ಗಳನ್ನು ಈಗಾಗಲೇ ಬಿಟ್ಟಿದ್ದಾರೆ ಮತ್ತು ಪರ್ಚೇಸಿಂಗ್ ಪ್ಲೇಯರ್ಸ್ಗಳನ್ನು ಕೂಡ ಈಗ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಸೊ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ರಿಟರ್ನ್ ಪ್ಲೇಯಿಂಗ್ ಯಾವ ರೀತಿಯಾಗಿ ಕಾಣಿಸುತ್ತದೆ ಮತ್ತು ರಿಟರ್ನ್ ಪ್ಲೇಯರ್ಸ್ಗಳಲ್ಲಿ ಯಾರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಒಳಗೊಂಡಿದ್ದಾರೆ ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ. ಆದರೆ ನಾವು ನೋಡಬಹುದು ಆಗಸ್ಟ್ 18ರಿಂದ 19ನೇ ತಾರೀಕಿನಲ್ಲಿ ಪ್ರೋ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ ಡೇಟ್ ಫಿಕ್ಸ್ ಆಗಿದೆ. ಆದ ಕಾರಣದಿಂದಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಸುಮಾರು ಟಾಪ್ 5 ಪ್ಲೇಯರ್ಸ್ಗಳನ್ನು ಈಗಾಗಲೇ ಪರ್ಚೇಸ್ ಮಾಡಿಕೊಳ್ಳಲು ಈಗಾಗಲೇ ತುಂಬ ಅಮೌಂಟ್ಗಳನ್ನು ಅಂದರೆ ಫ್ಯೂಸ್ ತೆಗೆದುಕೊಂಡು ಕುಳಿತುಕೊಂಡಿದೆ ಸ್ನೇಹಿತರೆ ಎಂದು ನಾವು ಹೇಳಬಹುದು. ಯಾವ ಪ್ಲೇಯರ್ಸ್ಗಳು ಅಂದರೆ ಪವನ್ ಸೆರಾವತ್, ಪ್ರದೀಪ್ ನರವಾಲ್, ಅದರ ಜೊತೆಗೆ ಸ್ನೇಹಿತರೆ ವಿಕಾಸ್ ಖಂಡೋಲಾ ಹಾಗೂ ಭರತ್ ಹುಡಾ, ಈ 4 ಬೆಂಕಿ ಆಟಗಾರನು ನಮ್ಮ ಒಂದು ಬುಲ್ಸ್ ತಂಡವು ಪ್ರೋ ಕಬಡ್ಡಿ ಲೀಗ್ 13ರ ಒಂದು ಆಕ್ಷನ್ನಲ್ಲಿ ಟಾರ್ಗೆಟ್ ಮಾಡಿಕೊಳ್ಳುತ್ತಿದೆ. ಹಾಗಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಉತ್ತಮವಾಗಿರುವಂತಹ ಆಟಗಾರರನ್ನು ಟಾರ್ಗೆಟ್ ಮಾಡಿದೆ. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಈ 4 ಪ್ಲೇಯರ್ಗಳಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಪರ್ಚೇಸ್ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಅದರ ಜೊತೆಗೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಆಕ್ಷನ್ ಈಗಾಗಲೇ 18 ಅಂದರೆ ಆಗಸ್ಟ್ 18ನೇ ತಾರೀಕದಂದು ನಡೆಯುತ್ತದೆ. ಸೊ ಎಲ್ಲರೂ ಆಕ್ಷನನ್ನು ನೋಡಿ ಸ್ನೇಹಿತರೆ. ಮುಂತಾದ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.